ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಯವರು ಚಿಕ್ಕವರು, ನೀವು ನಿಮ್ಮ ತಂದೆಯನ್ನು ನೋಡಿ ಕಲಿರಿ ಹೀಗಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುವ ವಿಚಾರ ಮತ್ತು ನೋಂದಣಿ ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಅಕ್ಷರಶಃ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ನೀವು ರಾಜಕೀಯದಿಂದಲೇ ದೂರ ಆಗುವ ದಿನಗಳು ದೂರ ಇಲ್ಲ. ಮೋಹನ್ ಭಾಗವತ್ ಯಾರೆಂದು ಇಡೀ ದೇಶಕ್ಕೆ ಗೊತ್ತಿದೆ. ಆರ್ಎಸ್ಎಸ್ ಬ್ಯಾನ್ ಅಸಾಧ್ಯ ಅಂದಿದ್ದಾರೆ ನಿಮ್ಮ ಸಹಪಾಠಿ ಸತೀಶ್ ಜಾರಕಿಹೊಳಿ. ಇಂಥದನ್ನೆಲ್ಲ ಪ್ರಶ್ನೆ ಮಾಡಿ ನಿಮ್ಮ ಸ್ಥಾನಕ್ಕೆ ಚ್ಯುತಿಯನ್ನು ತಂದುಕೊಳ್ಬೇಡಿ. ಪ್ರಿಯಾಂಕ್ ಖರ್ಗೆಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಸಂಘರ್ಷ ಅನ್ನುವಂಥದ್ದು ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಶತಾಯ ಗತಾಯ ಆರ್ಎಸ್ಎಸ್ ಅನ್ನ ತನ್ನ ಇತಿಮಿತಿಯಲ್ಲಿ ತೆಗೆದುಕೊಳ್ತೀನಿ ಅಂತ, ತನ್ನ ಸುಪರ್ದಿಗೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆಡ್ತಾ ಇರ್ತಕ್ಕಂಥ ಮಾತುಗಳು. ಮಗದೊಂದು ಕಡೆ ಅದು ಸಾಧ್ಯವೇ ಇಲ್ಲ ಅಂತ ನೇರಾನೇರವಾಗಿ ಎದೆಯುಬ್ಬಿಸಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಕ್ಕಂಥ ಬಿಜೆಪಿ ನಾಯಕರುಗಳು. ಸೊ ಈ ಕ್ರಿಯೆ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಈ ಆರ್ಎಸ್ಎಸ್ ವಿಚಾರ ರಾಜ್ಯ ರಾಜಕಾರಣ ಮಾತ್ರ ಅಲ್ಲ, ರಾಷ್ಟ್ರದ ಮಟ್ಟದವರೆಗೂ ಸಹ ಸದ್ದು ಮಾಡ್ತಾ ಇದೆ. ನೆನೆಯಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ಬಹಿರಂಗವಾಗಿ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಗೆ ಹಠಕ್ಕೆ ಬಿದ್ದಿರುವ ರೀತಿಯಲ್ಲಿ ಆರ್ಎಸ್ಎಸ್ ಅನ್ನು ನಾನು ನಿಯಂತ್ರಣ ಮಾಡ್ತೀನಿ, ಅದನ್ನು ಬ್ಯಾನ್ ಮಾಡ್ತೀನಿ, ಅದನ್ನು ರಿಜಿಸ್ಟರ್ ಮಾಡಿಸ್ತೀನಿ ಅನ್ನುವ ರೀತಿಯಾದಂಥ ಹೇಳಿಕೆಗಳೇನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನಿಮ್ಮ ತಂದೆಯವರು ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ, ನಿಮ್ಮ ಪಕ್ಷದವರು ಇದು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ತಾವು ಮುಂದುವರಿಸ್ಕೊಳ್ತಾ ಹೋದರೆ ರಾಜಕೀಯದಿಂದಲೇ ದೂರ ಆಗ್ಬಿಡ್ತೀರಿ ಅನ್ನುವ ರೀತಿಯಂತೆ ಎಚ್ಚರಿಕೆಯ ಮಾತುಗಳನ್ನು ಸಹ ಆಡ್ತಾ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಅಂತ ಹೇಳಿದ್ರಲ್ಲ, ಈಗ ತಮ್ಮ ತಂದೆಯವರೇ ಎಐಸಿಸಿ ಅಧ್ಯಕ್ಷರಿದ್ದಾರೆ, ನೀವೀಗ ಭಾಗವತರಿಗೆ ಪತ್ರ ಬರೆದಿದ್ದೀರಿ, ಸಂತೋಷ, ಬರೀರಿ, ನಿಮ್ಮ ಉತ್ತರ ನೀವು ಪಡ್ಕೊಳ್ಬೇಕಾಗಿತ್ತು, ನೀವು ಪಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಮಹಾತ್ಮ ಗಾಂಧಿಯವರ ಆ ಇದಕ್ಕೆ ನೀವು ಎಐಸಿಸಿ ಅಧ್ಯಕ್ಷರನ್ನ ಪ್ರಶ್ನಿಸಿ ಯಾವಾಗ ಡಿಸಾಲ್ವ್ ಮಾಡ್ತೀರಿ ಕಾಂಗ್ರೆಸ್ ಅಂತ ಯಾಕೆ ಪತ್ರ ಬರೆಯಲಿಲ್ಲ ಇನ್ನೂ? ನೀವು ಅದ್ರ ಬರೆಯಷ್ಟು ಏನು ಪತ್ರ ಬರೆಯಲಿಕ್ಕೆ ಯಾರಾದ್ರೂ ಹೇಳ್ಕೊಡ್ಬೇಕಾ ನಿಮಗೆ? ಈಗ ಹೇಳ್ಕೊಟ್ರಲ್ಲ, ಭಾಗವತರಿಗೆ ಬರೀರಿ, ಕೇಳ್ರಿ, ನೀವು ನ್ಯಾಷನಲ್ ನ್ಯೂಸ್ ಅಲ್ಲಿ ಬಂದ್ಬಿಡ್ತೀರಿ, ಇಂಟರ್ನ್ಯಾಷನಲ್ ಲೀಡರ್ ಆಗ್ಬಹುದು ಅಂತ ಹೇಳ್ಕೊಟ್ರಲ್ಲ, ಅವರು ಇದನ್ನು ಬರೀರಿ ಅಂತ ಹೇಳ್ಕೊಡ್ಲಿಲ್ವಾ? ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೀರಿ, ಮಹಾತ್ಮ ಗಾಂಧಿ 1948 ಜನವರಿಯಲ್ಲಿ ಹೇಳ್ಬಿಟ್ಟಿದ್ದಾರೆ, ಇದನ್ನು ಯಾವಾಗ ಡಿಸಾಲ್ವ್ ಮಾಡಿಬಿಡ್ತೀರಿ ಅಂತ ಕೇಳ್ಬೇಕಲ್ಲ ಅವರು.